ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಬದುಕು ರಾಯರ ಜೊತೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ರೆಸಿಪಿ ಏನಂತ ನಿಮಗೆ ಆಲ್ರೆಡಿ ತಮಿಳ್ ನೋಡಿ ಗೊತ್ತಾಗಿರುತ್ತೆ ಫ್ರೆಂಡ್ಸ್. ಹೌದು, ಇವತ್ತು ತುಂಬಾ ರುಚಿಯಾದಂತಹ ಸ್ವೀಟ್ ಆಗಿರುವ ಮೋತಿಚೂರ್ ಲಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಸ್ವೀಟ್ ಅಂಗಡಿಯಲ್ಲಿ ಎಲ್ಲ ಸಿಗುವಂತಹ ಹಾಗೆ ಶಾಪಲ್ಲೆಲ್ಲ ಸಿಗುವಂತಹ ಈ ಮೋತಿಚೂರ್ ಲಾಡನ್ನ ಇವತ್ತು ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನು 2 ಕಪ್ನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. 2 ಕಪ್ ಕಡಲೆ ಹಿಟ್ಟನ್ನ ಈ ಥರ ಜಲ್ಡಿ ಮಾಡಿ ಇಟ್ಕೋತಾ ಇದ್ದೀನಿ. ಹಿಟ್ಟು ಜಲ್ದಿ ಮಾಡಿ ಇಟ್ಕೊಂಡಿದ್ದಾದಮೇಲೆ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕಿ ಸ್ವಲ್ಪನೇ ನೀರನ್ನ ಈ ಥರ ಮಿಕ್ಸ್ ಮಾಡಿಕೊಂಡು ನಾನು ಮಿಕ್ಸರ್ ಸ್ಟಿಕ್ಕಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಕೈಯಲ್ಲೂ ಕೂಡ ಮಿಕ್ಸ್ ಮಾಡ್ಕೋಬೋದು. ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ತೆಳ್ಳಗಾಗೋ ಥರ ಎಲ್ಲ ಮಾಡ್ಕೋಬೇಡಿ. ಈ ಥರ ಗಟ್ಟಿಯಲ್ಲಿ ಸಾಫ್ಟಾಗಿ ಬರೋ ತನಕ ಇದನ್ನು ಕಲಿಸ್ಕೊಂಡ್ರೆ ಸಾಕು. ಇವಾಗ ಹಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ್. ಹಿಟ್ಟು ರೆಡಿ ಆದಮೇಲೆ ನಾನು ಒಂದು ಪ್ಯಾನ್ಗೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಕಾದಿರುವಂತಹ ಎಣ್ಣೆಗೆ ನಾನು ಈ ಥರ ಕಡಲೆ ಹಿಟ್ಟನ್ನ ಒಂದೊಂದು ಸ್ಪೂನ್ನ ತೊಗೊಂಡು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಉದ್ದವಾಗಿ ನಾವು ಚಿಪ್ಸ್ ಥರ ಕರ್ಕೊಂಡ್ರೆ ಸ್ವಲ್ಪ ಕರ್ಕರಿಯಾಗಿ ಬರುತ್ತೆ. ಇಲ್ಲ ಅಂದರೆ ನಾವು ಉಂಡುಂಡೆಗೆ ಹಾಕಿದರೆ ಅದು ಒಳಗೆ ಸಾಫ್ಟಾಗಿರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ತೆಳ್ಳಗೆ ನಾವು ಹಿಟ್ಟನ್ನ ಕರಿಬೇಕು ಫ್ರೆಂಡ್ಸ್. ಅವಾಗ ಕರುಮ್ ಅಂತ ಇರಬೇಕು. ಆ ಥರ ಕರೆದು ಇಟ್ಕೊಂಡ್ರೆ ಒಳ್ಳೆಯದು. ನೋಡಿ, ನಾನಿವಾಗ ಎಣ್ಣೆಯಲ್ಲಿ ಈ ಥರ ಗೋಲ್ಡನ್ ಕಲರ್ ಬರೋ ತನಕ ಕರೆದು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಬಿಸಿ ಆರಿದ ತಕ್ಷಣ ನಾನು ಇವಾಗ ಜಾರ್ಗೆ ಅದನ್ನು ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಕೈಯಲ್ಲಿ ಬಿಡಿಸ್ಬಿಟ್ಟು ಇವಾಗ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನೀರೇನು ಬೆರೆಸಬಾರ್ದು, ಹಾಗೆ ಮಿಕ್ಸ್ ಮಾಡ್ಕೊಂಡು ಬರಬೇಕು. ನೋಡಿ, ಈ ಥರ ಪುಡಿ ಆಗಿ ಬರೋ ತನಕ ಇದನ್ನು ರುಬ್ಕೊಂಬಂದರೆ ಆಯಿತು. ಇವಾಗ ಇನ್ನೊಂದು ಪ್ಯಾನ್ ತಗೊಂಡು ಅದಕ್ಕೆ 1 ಬೌಲ್ ಫುಲ್ಲಷ್ಟು ನಾನು ತುಪ್ಪನ ಹಾಕೋತಾ ಇದ್ದೀನಿ. 1 ಬೌಲ್ ಫುಲ್ಲು ತುಪ್ಪ ಕಾದಿದಾದ್ಮೇಲೆ ನಾವು ಇವಾಗ ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಪುಡಿನ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ತರ್ತರಿಯಾಗಿ ಪುಡಿ ಆಗಿ ಇವಾಗ ರೆಡಿಯಾಗಿರೋದನ್ನ 2 ಬೌಲಷ್ಟು ನಾನು ಹಾಕೋತಾ ಇದ್ದೀನಿ. ತುಪ್ಪ ಕಾದಿದಾದ್ಮೇಲೆ 2 ಬೌಲಷ್ಟು ರುಬ್ಬಿ ಇಟ್ಕೊಂಡಿರುವಂಥದ್ದು ಈಗ 2 ಕಪ್ನಷ್ಟು ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಬಿಡಿಯಾಗಿ ಬರುತ್ತೆ. ಬಿಸಿ ಎಲ್ಲ ಹಾರಿದ್ದಾದ್ಮೇಲೆ ಕಡಲೆ ಹಿಟ್ಟಲ್ಲಿ ಮಾಡಿರೋದು. ಇವಾಗ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಎಲ್ಲ ಕಡೆನೂ ಒಂದೇ ಥರ ಹೊಂದ್ಕೋಬೇಕು. ಹಾಗೆ ಸ್ವಲ್ಪ ಇದು ಬೇಯಬೇಕು. ಅಲ್ಲಿವರೆಗೂ ಇದನ್ನು ಹುರಿದ್ಕೊಳ್ಳಿ. ಇವಾಗ ನೋಡಿ, ತುಪ್ಪ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಉದ್ದುದ್ರಾಗಿ ಬರೋ ತನಕ ಹುರ್ಕೋಬೇಕು. ಚೆನ್ನಾಗಿ ಹುರಿದ್ಕೊಂಡಷ್ಟು ಲಡ್ಡು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ತುಪ್ಪದಲ್ಲಿ ಹುರಿಬೇಕು. ನೋಡಿ, ಇವಾಗ ನಾನು ಸಣ್ಣ ಉರಿಯಲ್ಲೇ ಇದನ್ನ ಇಟ್ಕೊಂಡು ಹುರಿತಾ ಇದ್ದೀನಿ. ಹೈ ಫ್ಲೇಮಲ್ಲೆಲ್ಲ ಮಾಡ್ಕೋಬೇಡಿ, ಸಣ್ಣ ಉರಿಯಲ್ಲೇ ಇಟ್ಕೊಂಡು ಇದನ್ನು ಹುರ್ಕೊಳ್ಳಿ. ಒಂದು ಕಡೆ ಬಿಸಿನೀರು ಕೂಡ ಒಂದು ಪಾತ್ರೆಯಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ರವೆನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹುರಿದಿದ್ದೆಲ್ಲ ಆದಮೇಲೆ ನಾನು ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಕಾಸಿ ಇಟ್ಕೊಂಡಿದ್ನಲ್ಲ, ಅದನ್ನು ಪಾತ್ರೆಯಲ್ಲಿ ಅರ್ಧ ಪಾತ್ರೆಯಷ್ಟು ಮಾತ್ರ ನಾನು ಬಿಸಿನೀರನ್ನ ಹಾಕೋತಾ ಇದ್ದೀನಿ. ಫುಲ್ ಏನು ಹಾಕೊಳ್ಳೋದು ಬೇಡ, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿವಾಗ ಅದರಲ್ಲಿ ಒಂದು ಅರ್ಧ ಪಾತ್ರೆಯಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದ್ಮೇಲೆ ಒಂದ್ಸಲ ಸೌಟಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಸ್ವಲ್ಪ ನೀರಲ್ಲೇ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ಇದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಕುದಿ ಬರೋ ತನಕ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ಅದಾದಮೇಲೆ ನಾನು 1 ಚಮಚದಷ್ಟು ಫುಡ್ ಕಲರ್ನ ಆರೆಂಜ್ ಫುಡ್ ಕಲರ್ನ ಹಾಕೋತಾ ಇದ್ದೀನಿ, 1 ಚಮಚ. ಹಾಗೆ 1 ಚಮಚದಷ್ಟು ಏಲಕ್ಕಿ ಪುಡಿ, ಹಾಗೆ ಒಂದು 5ರಿಂದ 8ರಷ್ಟು ಲವಂಗನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಬೌಲಷ್ಟು ನಾನು ವಾಟರ್ ಮಿಲನ್ ಸೀಡ್ಸ್ನ ಹಾಕೋತಾ ಇದ್ದೀನಿ. ವಾಟರ್ ಮಿಲನ್ ಸೀಡ್ಸ್ ಇಲ್ಲ ಅಂತ ಅಂದರೆ ಗೋಡಂಬಿನ ಹಾಕ್ಕೋಬೋದು. ನೀವು ಗೋಡಂಬಿನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು. ನಾನು ವಾಟರ್ ಮಿಲನ್ ಸೀಡ್ಸ್ನೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಒಂದು ಸೌಟಲ್ಲಿ ತೊಗೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ನೋಡಿ, ನೀರೆಲ್ಲ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಅಂತ. ನೋಡಿ, ಈ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಬೇಯಿಸ್ಕೋಬೇಕು. ಸ್ವಲ್ಪ ಹೊತ್ತು ಇದು ಅಳಬೇಕು ಅಂದರೆ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಹೀರ್ಕೋಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾಯಿರಿ. ಒಂದ್ಸಲ ಸೌಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾನಿವಾಗ ಇದನ್ನು ಒಂದು ಸ್ವಲ್ಪ ಮುಚ್ಚಿ ಇಡ್ತಾ ಇದ್ದೀನಿ. ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ನೀರು ಹೋಗೋ ತನಕ ನಾನು ಒಂದು 5 ನಿಮಿಷದಷ್ಟು ಮುಚ್ಚಿ ಇಟ್ಟಿದ್ದೆ. ಇವಾಗ ನೋಡಿ ಇದೆಷ್ಟು ಚೆನ್ನಾಗಿ ಹಳ್ಳಿದೆ ಅಂತ.
ನಾನು ಇದಕ್ಕೆ ಸಕ್ಕರೆ ಇನ್ನೂ ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್. ಸ್ವಲ್ಪ ಹಳಬೇಕು ಇದು, ಅದಕ್ಕೋಸ್ಕರ ನಾನು ಇನ್ನೂ ಏನು ಮಿಕ್ಸ್ ಮಾಡಿಲ್ಲ. ಇದು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳ್ಳೇದಲ್ವಾ, ಅದಕ್ಕೋಸ್ಕರ ಒಂದ್ಸಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡಿದ್ದೆಲ್ಲ ಆದಮೇಲೆ ನಾನು 1 ಕಪ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನೋಡಿ. 1 ಕಪ್ಪು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಕಡಲೆ ಹಿಟ್ಟಿನ ಪುಡಿಗೆ 1 ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ನೋಡಿಕೊಂಡು ಹಾಕ್ಕೋಬೋದು. ನಾನು 2 ಕಪ್ನಷ್ಟು ಕಡಲೆ ಹಿಟ್ಟಿನ ಪುಡಿಗೆ 1 ಕಪ್ನಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಪುಡಿ ಹಾಕಿದಾದ್ಮೇಲೆ ಕರಗೋ ತನಕ ಈ ಥರ ಮಿಕ್ಸ್ ಮಾಡ್ತಾಯಿರಿ. ನೋಡಿ ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಿದ್ರೆ ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಫ್ರೆಂಡ್ಸ್. ಇವಾಗ ನೋಡಿ ಇದು ತೆಳ್ಳಗೂ ಸ್ವಲ್ಪ ಆಗಿದೆ ಅಲ್ವಾ. ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಒಂದ್ಸಲ ಇದನ್ನು ಈ ಥರ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಆವಾಗ ಏನು ಗಂಟು ಥರ ಆಗಲಿ ಯಾವುದೇ ಇದಾಗಲ್ಲ. ನೋಡಿ ಈ ಥರ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಿದಾಗ ಈ ಥರ ಉದ್ದುದ್ರಾಗಿ ರೆಡಿ ಆಗಬೇಕು ಫ್ರೆಂಡ್ಸ್. ಸ್ವಲ್ಪ ಸಕ್ಕರೆ ಪಾಕ ಎಲ್ಲ ಕಡಲೆ ಹಿಟ್ಟು ಹೀರ್ಕೋಬೇಕು, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉದ್ದುದ್ರಾಗಿ ಬರ್ತಿದೆ ಅಂತ. ಇನ್ನೂ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ಆರಾಮಾಗಿ ಕಡಿಮೆ ಟೈಮಲ್ಲಿ ಇದನ್ನು ಮಾಡ್ಕೋಬೋದು. ತುಂಬ ಈಸಿಯಾಗೂ ಕೂಡ ಇರುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ಈ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಉದ್ದುದ್ರಾಗಿ ಮರಳು ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ದಲೇ ಹಾಗೆ ಒಲೆಯಲ್ಲಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಉಂಡೆ ಕಟ್ಟೋದಕ್ಕೆ ಇದು ರೆಡಿ ಆಗಿದೆಯಾ ಅಂತ ನಾನು ಸ್ವಲ್ಪದಷ್ಟು ಕೈಗೆ ತೊಗೊಂಡು ಈ ಥರ ಉಂಡೆ ಮಾಡ್ತಾಯಿದ್ದೀನಿ. ಉಂಡೆ ಮಾಡೋ ಟೈಮಲ್ಲಿ ಇದು ಕೈಗೆ ಅಂಟಬಾರ್ದು. ಈ ಥರ ಉಂಡೆ ಕಟ್ಟೋದಕ್ಕೆ ಈಸಿ ಆಗ್ತಿದೆ ಅಂದರೆ ಇದು ಇವಾಗ ರೆಡಿಯಾಗಿದೆ ಅಂತ. ನೋಡಿ ಈ ಥರ ಉದ್ದುದ್ರಾಗಿ ರೆಡಿಯಾಗಿದೆ ಅಂತ. ಇವಾಗಿದು ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಆರೋದಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆರಬೇಕು, ಅದಕ್ಕೆ ಸ್ವಲ್ಪ ಚೌಟಲ್ಲಿ ನಾನು ಈ ಥರ ಮಿಕ್ಸ್ನ ಮಾಡ್ತಾ ಇದ್ದೀನಿ. ನೋಡಿ ಇವಾಗಿದು ಉದ್ದುದ್ರಾಗಿ ಎಷ್ಟು ಚೆನ್ನಾಗಿ ಮರಳಾಗಿ ಬಂದಿದೆ ಅಂತ. ಇವಾಗಿದು ಉಂಡೆ ಕಟ್ಟೋದಕ್ಕೂ ಕೂಡ ರೆಡಿಯಾಗಿದೆ. ನಾನು ಉಂಡೆ ಕಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ಕೈಗೆ ತಗೊಂಡು ಕೈಯಲ್ಲಿ ಈ ಥರ ನಾವು ಒಂದೇ ಕೈಯಲ್ಲಿ ಈ ಥರ ಆರಾಮಾಗಿ ಉಂಡೆನ ಕಟ್ಬೋದು. ಈ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ಉಂಡೆ ಕಟ್ಟೋದು ಕೂಡ ತುಂಬಾ ಈಸಿಯಾಗಿ ಕಟ್ಬೋದು, ಅಷ್ಟು ಚೆನ್ನಾಗಿ ಇದೆ. ನೋಡಿ ಕೈಗೂ ಕೂಡ ಸ್ವಲ್ಪನೂ ಅಂಟ್ತಾ ಇಲ್ಲ. ತುಪ್ಪ ಕೂಡ ಹಾಕಿರೋದ್ರಿಂದ ಕೈಗೆ ಏನು ಅಂಟೋದಿಲ್ಲ. ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ನಾನಿವಾಗ ಒಂದನ್ನ ರೆಡಿ ಮಾಡಿಟ್ಟಿದ್ದೀನಿ. ನೋಡಿ ಅದೇ ಥರ ಸ್ವಲ್ಪ ಕೈಗೆ ತೊಗೊಂಡು ಈ ಥರ ಕೈಯಲ್ಲಿ ಉಂಡೆ ಮಾಡೋದಷ್ಟೇ. ತುಂಬ ಈಸಿಯಾಗಿ ಮಾಡ್ಬೋದು, ಆರಾಮಾಗಿ ಉಂಡೆ ಕಟ್ಬೋದು ಫ್ರೆಂಡ್ಸ್. ಯಾವುದೇ ರೀತಿ ಕೈಗೆ ಅಂಟೋದಿಲ್ಲ. ನಾವು ಚೆನ್ನಾಗಿ ಬೇಯಿಸ್ಕೊಂಡಿದ್ರೆ ಆರಾಮಾಗಿ ಉಂಡೆ ಕಟ್ಬೋದು. ನೋಡಿ ನಾನಿವಾಗ ಒಂದು 5ರಿಂದ 8ರಷ್ಟು ಉಂಡೆನ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 20 ಉಂಡೆ ಅಷ್ಟು ನಾನು ಇವಾಗ ಒಂದು ತಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೀನಿ. ನೋಡಿ 2 ಕಪ್ಪಷ್ಟು ಕಡಲೆ ಹಿಟ್ಟಲ್ಲಿ ಒಂದು 20ರಿಂದ 25ರಷ್ಟು ಲಡ್ಡು ರೆಡಿ ಆಗುತ್ತೆ ಫ್ರೆಂಡ್ಸ್. ಆರಾಮಾಗಿ ಈ ಫಂಕ್ಷನ್ಗಳಿಗೆಲ್ಲ ನಾವೇ ಮನೆಯಲ್ಲಿ ಈ ಥರ ಸ್ವೀಟ್ನ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮೋತಿಚೂರ್ ಲಡ್ಡು ಇವಾಗ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಾನು ಇದನ್ನು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಒಳಗೂ ಕೂಡ ಸಾಫ್ಟಾಗಿ ಬಂದಿದೆ ಅಂತ. ಆರಾಮಾಗಿ ತಿನ್ಬೋದು. ತುಂಬಾ ಸಾಫ್ಟಾಗಿ ಬಂದಿದೆ. ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ. ಸ್ವೀಟ್ ಕೂಡ ಹದವಾಗಿದೆ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿ ಮಾಡಿ ತೋರಿಸಿದ್ದೀನಿ. ಈ ಹೊರಗಡೆ ಶಾಪಲ್ಲೆಲ್ಲ ಹೇಗೆ ಇರುತ್ತೆ ಅದೇ ಥರ ನಾನು ಮೋತಿಚೂರ್ ಲಾಡುನ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ಥರ ರೆಸಿಪೀಸ್ನ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಇದೇ ಥರ ಒಂದೊಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಟಾಟಾ, ಬಾಯ್.